ಖಳನಾಯಕನಾಗಿ ಸಿನಿಮಾ ರಂಗಕ್ಕೆ ಬಂದು ನಾಯಕನಾಗಿ ಮೆರೆದು ಜನನಾಯಕನಾಗಿ ಕನ್ನಡಿಗರ ಮನಗೆದ್ದ ರೆಬಲ್ ಸ್ಟಾರ್ ರಿಯಲ್ ಲೈಫ್ ಕಹಾನಿ ನಾ ಕಂಡ ಅಂಬಿ. ಮುಖ್ಯಮಂತ್ರಿ ಚಂದ್ರು, ನಟ. ಅಂಬಿಯವರ ಜೊತೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ. ನೀವು ಮತ್ತು ಅವರು ನಟಿಸಿದ ಯಾವ ಸಿನಿಮಾ ನಿಮಗಿಷ್ಟ? ಸುಮಾರು ಚಕ್ರವ್ಯೂಹನೇ ಮೇಜರು. ಯಾಕೆಂದ್ರೆ ನನಗೆ ನನ್ನ ಕೆರಿಯರ್ನ ಗುಮಾಸ್ತನಾಗಿದ್ದವನ್ನ ಕಲಾತ್ಮಕ ಸಿನಿಮಾಗಳು 5-6 ಮಾಡಿ ಏಕ್ತಮ್ ಇದಕ್ಕೆ ಹೋಗಿ ಕೂತ್ಕೊಂಡ ತಕ್ಷಣ ಮುಖ್ಯಮಂತ್ರಿ ನಾಟಕ ಮಾಡಿದ್ದೆ ಅಷ್ಟೇ. ಆ ಟೈಮ್ನಲ್ಲಿ ಆ ಹೆಸರಿತ್ತು, ನಾಟಕದಲ್ಲಿ ಮುಖ್ಯಮಂತ್ರಿ ಪಾತ್ರದ ಹೆಸರಿತ್ತು. ಈ ಸಿನಿಮಾ ಮಾಡಿದ್ದಾದಮೇಲೆ ಯಾರ್ಯಾರು ಕಾಲ್ಗುಣವೋ ಏನು ಗೊತ್ತಿನೋ 100 ದಿವಸದ ಮೇಲೆ ಹೊಡ್ತು. ಭಾಳ ಫಂಕ್ಷನ್ಗಳು, ಅದು ನನ್ನಿಂದ ನಾನು ಕೂಡ ಭಾಳ ಪ್ರಮುಖನಾದೆ ಆ ಚಿತ್ರದಲ್ಲಿ ಓಡೋದಕ್ಕೆ ಅಂತ ಗೊತ್ತಾದಾಗ ಆ ಚಿತ್ರ ನನಗೆ ಇವತ್ತು ಕೂಡ ಜೀವನದ ಕೆರಿಯರ್ ಕೊಟ್ಟಂಥ ಚಿತ್ರ. ಆದ್ದರಿಂದ ಬಹುತೇಕ ಅದನ್ನೇ ಪ್ರೀತಿಸ್ತೀನಿ ಹೆಚ್ಚಿಗೆ. ಮನೆಯಲ್ಲಿ ರಾಮಣ್ಣ ಬೀದಿಲಿ ಕಾಮಣ್ಣ ಅಂತ ಒಂದು ಭಯಂಕರವಾದ ಕಥೆ ಅದು. ಅಂದರೆ ಮನೆಯಲ್ಲಿ ರಾಮಣ್ಣ ಬೀದಿಲಿ ಕಾಮಣ್ಣ ವಿಲನ್ ಥರ ನಾನು ಆದರೆ ಇಡೀ ಚಿತ್ರದಲ್ಲಿ ಆ್ಯಕ್ಚುಲಿ ರಾಮಣ್ಣ ನಾನು, ಕಾಮಣ್ಣ ಅವರು. ಆದರೆ ಹೇಳೋದು ಪೂರ್ತಿ ಹಂಗಾಗಿತ್ತು ಉಲ್ಟಾ. ಆ ಪಿಕ್ಚರ್ ಒಂದು ಅಂಥವು ಮಣ್ಣಿನ ದೋಣಿ ಅಂತ ಒಂದು ಚಿತ್ರ, ಪ್ರಜಾಪ್ರಭುತ್ವ ಅಂತ ಒಂದು ಚಿತ್ರ, ಬೇಕಾದಷ್ಟಿದೆಯಮ್ಮ. ಹೀಗೆ ಅಂತ ನಾನು ಹೇಳೋಕ್ಕಾಗಲ್ಲ. ಅಂಬಿಯವರಲ್ಲಿ ಈ ಒಂದು ಗುಣ ಬದಲಾಗಬೇಕು ಅಥವಾ ಬದಲಾಯಿಸಬೇಕು ಅಂತ ಯಾವತ್ತಾದರೂ ನಿಮಗೆ ಅನಿಸಿದೆಯಾ? ನನಗನ್ಸಿದೆ. ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಬೆಳೆದಾಗ, ದೊಡ್ಡ ಶಕ್ತಿಯಾಗಿ ಬೆಳೀತಕ್ಕಂಥ ಸಾಮರ್ಥ್ಯ ಇದ್ದಾಗ, ಅವಕಾಶಗಳು ಸಿಕ್ಕಾಗ, ಕೇವಲ ಕಲಾವಿದನಾಗಿದ್ದಾಗ ಸಜ್ಜನಿಕೆ, ಸೌಜನ್ಯ, ಇವನ್ನ ಸಹೃದಯ ಬೆಳೆಸ್ಕೊಂಡು ಹೋಗಿದ್ರೆ ಸಾಕಾಗ್ತಿತ್ತು. ಆದರೆ ಅವ್ರ ಗುಣದಲ್ಲಿ ಅವೇನೂ ಇಲ್ದಿದ್ರೂ ಕೂಡ ಒಬ್ಬ ಸ್ನೇಹಿತನಾಗಿ ಬೆಳೀತಕ್ಕಂಥ ಸಾಮರ್ಥ್ಯ ಇತ್ತು. ಕಲಾವಿದನಾಗಿ ಓಕೆ ಆಗ್ತಿತ್ತು. ರಾಜಕಾರಣಿಯಾಗಿ ಅವರು ತೊಗೊಂಡಾದಮೇಲೆ ಸಾರ್ವಜನಿಕವಾಗಿ ಭಾಷೆ ಮತ್ತು ನಡವಳಿಕೆ ಮತ್ತು ಸಮಯ ಪ್ರಜ್ಞೆ, ಸಂದರ್ಭ ಪ್ರಜ್ಞೆ, ಸನ್ನಿವೇಶ ಪ್ರಜ್ಞೆ ಇವೆಲ್ಲ ಬಹಳ ಮುಖ್ಯ ಆಗ್ತಿತ್ತು. ಅದು ಅವ್ರಿಗೆ ಆಗ್ತಿರಲಿಲ್ಲ. ಅದು ಆಗಬೇಕಾಗಿತ್ತು. ಆಗಿದ್ದಿದ್ರೆ ಇವತ್ತಿನ ದಿವಸ ಇಲ್ಲಿ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಳ್ತಕ್ಕಂಥ ಸಂಪೂರ್ಣ ಅವಕಾಶವನ್ನು ಕಳ್ಕೊಂಡ್ರು ಅಂತ ನಾನು. ಕಲಾವಿದರ ಸಂಘದ ಭವನ ಕಟ್ಟುವಲ್ಲಿ ಅಂಬರೀಷ್ ಅವರ ಪಾತ್ರದ ಬಗ್ಗೆ ತಿಳಿಸಿ. ನಾನು ರಾಜ್ಕುಮಾರ್ ಅವರ ಕಾಲದಿಂದಲೂ ಆ ಸಂಘದಲ್ಲಿ ಮೆಂಬರ್ ಆಗಿದ್ದೆ. ಅವರು ಎಷ್ಟು ಸಾಧ್ಯವೋ ಅಷ್ಟು ನಾ ಕೆಲಸ ಮಾಡ್ತಿದ್ರು. ಅವರು ರಾಜ್ಕುಮಾರ್ ಅವರು ಅಂಬರೀಷ್ ಅವ್ರ ಜೊತೆ ನುಗ್ಗಿ ಹೋಗಿ ಯಾರ ಹತ್ರ ಬೇಕಾದ್ರೂ ಏನು ಕೆಲಸ ಬೇಕಾದ್ರೂ ಮಾಡಿಸ್ಕೊಳ್ಳೋಕ್ಕೆ ಅವ್ರ ಸ್ಟೈಲ್ ಆಫ್ ಫಂಕ್ಷನ್ ಅದಿರಲಿಲ್ಲ. ಅವ್ರು ಭಾಳ ದೊಡ್ಡ ಆಲದ ಮರದ ಥರ ಬೆಳೆದಿರೋದ್ರಿಂದ ಯಾರಾದರೂ ಎಲ್ಲ ಗುಂಪು ಕಟ್ಕೊಂಡು ಹೋಗಿ ಇಂಥದ್ದು ಮಾಡಿಸ್ಬೇಕು ಅಂತಂದರೆ ಬನ್ನಿ, ಯಾರಿಗೆ ಹೇಳಬೇಕು? ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕಾ, ಇವ್ರಿಗೆ ಹೇಳ್ಬೇಕಾ? ಆ ಥರದ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಶಕ್ತಿ ಇತ್ತು. ನುಗ್ಗುವಾಗ ಅವರೇ ಮಾಡಿಸೋ ಸಾಮರ್ಥ್ಯ ಇರಲ್ಲ. ಹಂಗಾಗಿ ಕಲಾಭವನ ಆಗಿರಲಿಲ್ಲ. ಇವರು ಕೂತ ಮೇಲೆ ಇಂಡಿವಿಜುವಲಾಗಿ ಸಾಮರ್ಥ್ಯ ಇತ್ತು. ಯಾರನ್ನು ಬೇಕಾದರೂ ಬೈದು ಎದುರುಗಡೆ ಕೂತ್ಕೊಂಡು ಸೈನ್ ಹಾಕಿಸಿ ಕೆಲಸ ಮಾಡಿಸ್ತಕ್ಕಂಥ ಸಾಮರ್ಥ್ಯ ಇತ್ತು. ಕಲಾಭವನ ಇವತ್ತೇನಾದರೂ ಆಗಿದ್ದರೆ ಬಹುತೇಕ ಅವ್ರ ಜೊತೆಲಿ ಕೆಲಸ ಮಾಡಿದಂಥ ರಾಕ್ಲೈನ್ ವೆಂಕಟೇಶು, ದೊಡ್ಡಣ್ಣ ಇವರೆಲ್ಲರೂ ಸೇರ್ಕೊಂಡು ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ದರಿಂದ ಅವ್ರ ಕೈಲಿ ಬೈಸ್ಕೊಂಡು ಗೀಸ್ಕೊಂಡು ಅವ್ರನ್ನೆಬ್ಬರಿಸೋ ಏನೋ ಮಾಡಿ ಸರ್ಕಾರದಿಂದ ಸಾರ್ವತ್ರಿಕವಾಗಿ ಮತ್ತು ಎಲ್ಲೆಲ್ಲಿಂದ ಸೌಲಭ್ಯ ಬರಬೇಕು ಅದನ್ನೆಲ್ಲ ತರಿಸಿ ಕೋಟಿಗಟ್ಟಲೆ ದುಡ್ಡನ್ನು ತರಿಸಿ ಆ ಭವನವನ್ನು ಮಾಡೋದಕ್ಕೆ ಅವ್ರ ಕೈಲೇ ಸಾಧ್ಯ ಆಗ್ತಿ. ಇನ್ನು ಯಾರಾಗಿದ್ರೂ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತಿನ ವ್ಯವಸ್ಥೆಯಲ್ಲಿ. ಆ ಮುಖ್ಯಮಂತ್ರಿಗಳನ್ನ ಯಾವುದೋ ಫಂಕ್ಷನ್ಗೆ ಕಾರಲ್ಲೆಲ್ಲೋ ತಿಂಡಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗಿ ಕುಂಡ್ರಿಸ್ಕೊಂಡು ಹೋಗ್ಬಿಟ್ಟು ಭವನ ತೋರಿಸಿ ಇಂಥ ಸ್ಥಿತಿಲಿದೆ, ಒಂದಿಷ್ಟು ದುಡ್ಡು ಕೊಡ್ಬೇಕು ನೀವು, ಇದ್ರ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳಿ ಬಲವಂತವಾಗಿ 2-3 ಕೋಟಿನ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಈ ಥರದ ಶಕ್ತಿ ಅವರೊಬ್ಬರಿಗಿತ್ತು ಮಾತ್ರ. ಆಮೇಲೆ ಎಲ್ಲೋ ಒಂದು ಕಡೆ ಅವ್ರಿಗೆ ಯಾರನ್ನು ಬೇಕಾದ್ರೂ ಮೆಸ್ಮರಿಸಮ್, ಆಕರ್ಷಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಇತ್ತು. ಆಮೇಲೆ ಅವ್ರನ್ನ ಪ್ರೀತಿಸಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋತಿದ್ರು. ಆಮೇಲೆ ಇವರು ಧಾರಾಳವಾಗಿ ಅವ್ರಿಗೆ ಉಪಕಾರ ಮಾಡೋರು, ಅವರು ಇವ್ರ ಕೈಲಿ ಮಾಡಿಸ್ಕೊಂಡವ್ರು ಸಾರ್ವತ್ರಿಕವಾದ ಕೆಲಸಗಳನ್ನ. ಅವ್ರ ಹತ್ರ ಇದ್ದಂಥ ಕೆಲಸಗಾರರು ಎಲ್ರಿಗೂ ನನಗೆ ತಿಳಿದಿರೋ ಮಟ್ಟಿಗೆ, ಯಾರಾದರೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಡ್ರೈವರ್ಗಳು ಆದಿಯಾಗಿ ಅಸಿಸ್ಟೆಂಟ್ಸ್ಗಳಾಗಿ ಸುಮಾರು ಅನುಕೂಲಗಳನ್ನು ಪಡೆದಿರೋರೇ ಇದ್ದಾರೆ ಹೊರತು ಇಲ್ಲ ಅಂತ ಅನಿಸ್ಕೊಂಡ್ರು ಯಾರು ನನಗೆ ಸಿಕ್ಕಿಲ್ಲ. ನಾನು ಸುಧೀರ್ದು ಒಂದು ಹೇಳಿದ್ನಲ್ಲ, ಅದಲ್ಲದೆ ಅವರ ತಂಡದಲ್ಲೇ ಕೆಲಸ ಮಾಡ್ತಿರಲ್ಲ, ಅವ್ರಿಗೆ ಯಾವ ಥರದ್ದು ಕಿರುಕುಳ ಬೇಕಾದ್ರೆ ಕೊಟ್ಟಿದ್ದಾರೆ ಇವರು. ಬೈದು ಕೂಗಿ ಅವನಿಗೆ ಟೈಮ್ ಸರಿಯಾಗಿ ಮನೆಗೆ ಬಿಡದೆ 1 ಗಂಟೆ ರಾತ್ರಿನಲ್ಲಿ ಎಲ್ಲೋ ಕರ್ಕೊಂಡು ಆದರೆ ಉಪಕಾರ ಮಾಡೋದರಲ್ಲಿ. ಅಂಬರೀಷ್ ಅವರ ಜೊತೆ ನಿಮ್ಮ ಮರೆಯಲಾಗದ ಒಂದು ಕ್ಷಣದ ಬಗ್ಗೆ ತಿಳಿಸಿ. 2 ಥರ ಇದೆ. ಒಂದು, ಆಟ ಆಡೋವಾಗ ಮರೆಯಲಾರ್ದ ಕ್ಷಣಗಳು. ಅವರ ರೀತಿ ನೀತಿ ಸಿಕ್ಕಾಪಟ್ಟೆ ಆಟ ಆಡ್ತಿದ್ರಲ್ಲ, ಅವ್ರಿಗೆ ಎಲ್ಲಿ ಬೇಕಾದ್ರೂ ದುಡ್ಡು ಖರ್ಚು ಮಾಡೋಕ್ಕೆ ಸಿದ್ಧ ಇರೋರು, ಯಾರಿಗೆ ಬೇಕಾದ್ರೂ ಖರ್ಚು ಮಾಡೋಕ್ಕೆ ಸಿದ್ಧ, ಈ ಸ್ಪೀಟ್ನಲ್ಲಿ ಕಳ್ಕೊಳ್ಳೋಕ್ಕೆ ಸಿದ್ಧ ಇರಲಿಲ್ಲ ಅವರು.
ಆದರೆ ಕಳ್ಕೊಳ್ಳೋವಂಥ ಸ್ಥಿತಿ ಆಟದಲ್ಲಿ ಬಂದ್ಬಿಟ್ಟಾಗ ಬಂಡತನನಾದರೂ ಮಾಡಿ ಕಿರ್ಚಾಡಿ ಕೂಗಾಡಿ ಅದೇನೋ ಎಚ್ಚಾಡ್ಬಿಟ್ಟು ಮೋಸ ಮಾಡಿ ತಿರ್ಗಾ ಕೊನೆಗೆ ಅವರೇ ಗೆಲ್ಲಬೇಕು ಅಥವಾ ಅವ್ರು ಒಪ್ಕೋಬೇಕು ಗೆಲ್ಲೋದು ಇವ್ರನ್ನೇ. ಇದರೊಳಗಡೆ ನಾನು ಸ್ವಲ್ಪ ಆಟ ಆಡುವಾಗ ಅವ್ರ ಜೊತೆಯಲ್ಲಿ ಹೆಚ್ಚು ಗೆಲ್ತಿದ್ದೆ ನಾನು ಕೂಡ. ಇವತ್ತಿನ ಅವ್ರು ಆಡ್ತಿದ್ದ ಆಟ ಅಲ್ಲ, ಸಣ್ಣ. ಆವಾಗ ನನಗೆ ಅವ್ರಿಗೆ ಗೊತ್ತಿತ್ತು ಒಂದು ಲಕ್ಕಿ ಹ್ಯಾಂಡ್ ಅಂತ. ಮೆತ್ತಿಗೆ ಇಬ್ಬರು ಮಾತಾಡ್ಕೊಂಡು ಮೊದಲೇ ಕಣ್ಣು ನೋಡಿಬಿಡೋರು, ಆಮೇಲೆ ಬಂದು ಏನಕ್ಕೋ ರಿಸರ್ಚ್ಗೆ ಹೋದವ್ರಂಗೆ ಹೋಗಿ ನೋಡಯ್ಯ ನೀನು ನನ್ನ ಅಂಡರ್ಸ್ಟ್ಯಾಂಡಿಂಗು ಇಬ್ಬರಿಗೆ ಒಬ್ಬರು ನಾನು ಗೆಲ್ಬೇಕು ಇಲ್ಲ ನಾನು ಗೆಲ್ಬೇಕು, ಅವ್ರು ಯಾರಿಗೂ ಹೋಗ್ಬಾರ್ದು ದುಡ್ಡು, ಗೊತ್ತಾಯ್ತಾ ಅಂತೇಳಿ ಕಾರ್ಡ್ ತೋರಿಸ್ಬಿಟ್ಟು ಕಾರ್ಡ್ ಬಿಡಿಸ್ಕೊಳ್ಳೋದು, ನನ್ನ ಕಾರ್ಡ್ ತೋರಿಸ್ಬಿಟ್ಟು ನನಗೆ ಕಾರ್ಡ್ ಬಿಡೋದು. ಒಟ್ಟು ಶೋ ನಾವಿಬ್ಬರೇ ಇಟ್ಕೊಂಡು ಬಂದು ದುಡ್ಕೊಂಡು ಆಮೇಲೆ ಎಷ್ಟು ಬಂದು ತಗೊಂಡೇನು ಇಟ್ಕೊ ಹಿಂದೆ ಇಟ್ಕೊ ಈ ಥರದ್ದೆಲ್ಲ ಮಾಡೋರು. ಅದೊಂದು ವಿಚಾರದಲ್ಲಿ ಪ್ರಾಮಾಣಿಕವಾಗಿದ್ದರು ಅಂತ ನನಗೇನು ಅನ್ನಿಸ್ಲಿಲ್ಲ. ಆದರೆ ಅವ್ರದ್ದೊಂದು ಹಠ, ನಾನು ಸೋಲ್ಬಾರ್ದು. ಅದು ಏನು ಅದು ಮಹಾ ದೊಡ್ಡ ದುಡ್ಡಲ್ಲ, ಅದು ಅವ್ರಿಗೆ ಅದು ನಾನು ಗೆದ್ದೆ ಅನ್ಸ್ಕೋಬೇಕು. ಇದೊಂದು ಕ್ಷಣ. ಇನ್ನೊಂದು ನನಗೆ ಭಾಳ ಅಂದಿದ್ದು, ನಾಡು ನುಡಿ ವಿಚಾರದಲ್ಲಿ ನಾನು ದೊಡ್ಡ ಒಂದು ಹೋರಾಟ ಮಾಡ್ತಿದ್ದೆ ಕನ್ನಡದ ಭಾಷೆಗೋಸ್ಕರ. ಇದ್ರ ಜೊತೆ ಒಳಗೆ ಎಲ್ಲರನ್ನೂ ಇಟ್ಕೊಂಡೇನೆ ಬೇರೆ ಬೇರೆ ಥರದಲ್ಲಿ. ಇವರು ರಾಜಕಾರಣಿಯಾಗಿದ್ದರು. ಒಮ್ಮೆ ಒಂದು ಸರಿ ನಾನು ಗಡಿ ಭಾಗದಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ 26 ದಿವಸ 52 ಗಡಿ ತಾಲೂಕುಗಳಿಗೆ ದೊಡ್ಡ ಸಾಹಿತಿಗಳನ್ನು, ಕಲಾವಿದರುಗಳನ್ನು, ರಾಜಕಾರಣಿಗಳನ್ನು, MLAಗಳನ್ನೆಲ್ಲ ಗುಂಪು ಕಟ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟೆ. ಹಾಗೆ ಎಲ್ಲರಿಗೂ ಪತ್ರ ಬರದೆ, ಫೋನ್ಗಳು ಮಾಡಿದೆ. ಇವರು ಸಿಕ್ಕಿದಾಗಲೂ ಹಿಂಗೆ ಇದೆ ಸರ್ ತಮ್ಮ ಸಹಕಾರ ಬೇಕು ಅಂತಂದರೆ, ಬಾರಪ್ಪ ಮಾಡೋಣ, ಅದೇನು ಕನ್ನಡದ ಕೆಲಸನ, ನಿನಗೂ ಬುದ್ಧಿ ಇಲ್ಲ, ಹುಚ್ಚಿನ ಥರ ಓಡಾಡ್ತೀಯ, ಆಯ್ತು ಬಾ ಮಾಡೋಣ ಅಂತ ಅಂದರು. ಎಲ್ಲೆಲ್ಲೋ ನೀವು ಗೀದರ್ಗೆಲ್ಲ ಕರಿಬೇಡ, ಆಗಲ್ಲ ಬರೋಕ್ಕೆ ನನಗೆ, ಎಲ್ಲ ಹತ್ರ ಇದ್ದಿದ್ರು ಹೇಳು, ಆಮೇಲೆ ದುಡ್ಡಿನ ಸಹಾಯ ಏನಾದ್ರು ಇದ್ರು ಹೇಳು, ಹಿಂಗಿದೆ ಸರ್ ಅಂತ. ಆಮೇಲೆ ಒಂದು ಫೈನ್ ಎಲ್ಲ ತೊಗೊಂಡೋಗಿ ಹಿಂಗೆ ಚಾಕ್ ಹಾಕ್ಕೊಂಡು ಇಂಥ ದಿವಸ ಬೀದರಿಂದ ಹೊರಟು ಬೆಳಗಾಂ ತನಕ ಗಡಿ ಭಾಗದಲ್ಲಿ ಹೋಗ್ತಿದ್ದೀನಿ ಸರ್, ಕೊಡಿಲಿ ಅಂತ ತಗೊಂಡೆ. ನೋಡಪ್ಪ, ನಾನು ಮಾತು ಕೊಟ್ಟಿದ್ದೀನಿ ನಿನಗೆ, ಬರ್ತೀನಿ, ನಾನು ಒಬ್ಬನೇ ಬರೋದಿಲ್ಲ, ಯಾರು ಬೇಕು ನಿನಗೆ ಹೇಳು, ಅವನ್ನೆಲ್ಲ ಬರೋಕ್ಕೆ ಫೋನ್ ಮಾಡಿ ಬೈತೀನಿ ನಾನು. ಚಂದ್ರು ಇಂಥ ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಹೋಗ್ಬೇಕಂತ ಎಲ್ಲರಿಗೂ ಹೇಳ್ತೀನಿ, ಯೋಚನೆ ಬರದೇ ಇದ್ದವ್ರಿಗೆ ಹೇಳು, ನಾನು ಕಳಿಸ್ತೀನಿ. ಆಮೇಲೆ ಅವರೆಲ್ಲರಿಗೂ ಹೇಳು, ಕಾರ್ಗಿರೋ ಕೈಲಿ ಬರೋಕ್ಕಾಗಲ್ಲ, ನಾನು ಕಳಿಸ್ತೀನಿ ಅಂತ ಹೇಳು ಅಂತ ಹೇಳಿ ಕೊನೆಗೆ ಅವರೇ ಹುಡಿಕೊಂಡು, ಈ ಮಾಲೂರು ಹೊಸಕೋಟೆ ಇದೆಯಲ್ಲ, ಇಲ್ಲಿಗೆ ನನ್ನ ಹಾಕೋ ಸರ್. ಇಲ್ಲಿಗೆ ಯಾಕೆ ಅಂತಂದರೆ, ಬೇಗ ಬಂದು ಹೋಗ್ಬಿಡ್ಬೋದು ಕಣಯ್ಯ, ನೀನು ಯಾವುದೋ ಊರಿಗೆ ಕರೆದು ನನಗೆ ಬರಲಿ, ವಿಷ್ಣುವರ್ಧನ್ ಕರ್ಕೊಂಬರ್ತೀನಿ, ತಲೆ ಕೆಡಿಸ್ಕೊಬೇಡ, ಜನ ಸೇರಿಸು. ಆಮೇಲೆ ಎಲ್ಲರಿಗೂ ಫೋನ್ ಮಾಡಿದ್ರು, ಜಗ್ಗೇಶ್ ಇರ್ಬೋದು, ಮತ್ತೊಬ್ರಿಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಬಹುತೇಕ ನನಗೊಂದು 40 ಜನ ಕಲಾವಿದರುಗಳು ಅವ್ರ ಕಡೆಯಿಂದಲೂ ಇನ್ಫ್ಲೂಯೆನ್ಸ್ ಆಯಿತು. ನಂದು ಆ ಒಂದು ಸಕ್ಸಸ್ ಆಗೋಕ್ಕೆ ಕ್ಷಣ ನನಗೆ ಖುಷಿ ಅಂತಂದರೆ, ಭಾಷೆಗೋಸ್ಕರ ಏನೂ ಸಿನಿಮಾದವ್ರು ಮಾಡಲ್ಲ ಅಂತಿದ್ರಲ್ಲ, ಆಗ ನನಗೆ ಆನಂದ ಆಯಿತು. ಯಾರೋ ಒಬ್ರು ಇನಿಷಿಯೇಟ್ ಮಾಡಿದ್ದಕ್ಕೆ ಬಂದೆಲ್ಲರೂ ಸಾಕು. ಅಂದರೆ ಯಾರು ಬೇಕಾದ್ರೂ ಸಿದ್ಧ ಇದ್ದೀವಿ, ಉಪಯೋಗಿಸ್ಕೊಳ್ಳಿರ್ಬೇಕು ಅಂತ. ಆಮೇಲೆ ಅಂಬರೀಷ್ ಅವರು ಅವ್ರನ್ನೂ ಕರ್ಕೊಂಡು ಮಾಲೂರಿಗೆ ಬಂದು 15,000 ಜನದ ಮೇಲೆ ಸೇರಿಬಿಟ್ಟಿದ್ದಾರೆ, ಚಿಕ್ಕ ಸ್ಟೇಜು. ಆದರೂ ಕೂಡ ಇಕ್ಕಟ್ಟು ಜನ ಎಲ್ಲ ತಳ್ಳಾಡ್ಕೊಂಡು ಬಂದರೂ ಕೂಡ ಬೇಜಾರು ಮಾಡ್ಕೊಳ್ದೆ ಬಂದು, ಚಂದ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನೀವೆಲ್ಲರೂ ಕನ್ನಡ ಜಾಗೃತಿ, ಎಲ್ಲರೂ ಕನ್ನಡದ ಅಲ್ಲಿ ಮಾತಾಡಬೇಕು, ನಿಮ್ಮ ತೆಲುಗು ಮಾತೃಭಾಷೆ ಇರ್ಬೋದು, ಇನ್ನೊಂದು ಮಾತೃಭಾಷೆ ಇರೋದು, ಅದರ ರಾಜ್ಯ ಭಾಷೆಗೆ ಅವರು ಹಾಗೆ ಮೆರವಣಿಗೆ ಮಾಡಿ. ಆಮೇಲೆ ಆಗಾಗ್ಗೆ ಫೋನು, ಇನ್ನೇ ಅವ್ರಿಗೆ ಯಾರನ್ನ ಬಂದರೆ ಇಲ್ವಾ ಸರ್, ಯಾರೋ ಕೈ ಕೊಟ್ಬಿಡೋರಿಗೆ ಬರಲಿಲ್ವಲ್ಲ ಅಂತ, ಮಾತಾಡ್ತೀನಿ ಬಿಡು ಅಂತ ಹೇಳಿ ಅರ್ಧ ಗಂಟೆ ಬೈದು, ಅವನು ಯಾಕಯ್ಯ ಬಯಸ್ತೀವಿ ಅವ್ರ ಕೈಲಿ, ಬರ್ತೀನಪ್ಪ ನಾನು ಅಂತ ಹೇಳಿ ಎಲ್ಲರೂ. ಅದೊಂದು ಕ್ಷಣ ನಾನು ಮರೆಯೋಕ್ಕಾಗಲ್ಲ. ದೊಡ್ಡ ಸೇವೆಯನ್ನು 2006 ಅಥವಾ 7 ಆ ಪೀರಿಯಡ್ನಲ್ಲಿ 1 ತಿಂಗಳ ಕಾಲ ನನ್ನ ಜೊತೆಯಲ್ಲಿ ಇವರೆಲ್ಲರೂ ಕೂಡ ಕೋಆಪ್ರೇಟ್ ಮಾಡಿದ್ರು. ಹೆಂಗಸರಾದಿಯಾಗಿ ಪ್ರೇಮ ಹೀರೋಯಿನ್ನು, ಆಮೇಲೆ ಬಹುತೇಕ ಇಂಥ ಹೆಸರು ಅಂತ ನಾನು ಹೇಳೋಕ್ಕಲ್ಲ, ಎಲ್ಲರಿಗೂ ಬಂದಿತ್ತು. ಈ ಕ್ಷಣ ನಾನು ಮರೆಯೋಕ್ಕಾಗಲ್ಲ. ನಮ್ಮ ಮನೆಗೆ ಬಂದು ಅದನ್ನೇ ನಮ್ಮ ಹುಡುಗನಿಗೆ ಆಶೀರ್ವಾದ ಮಾಡಿದ್ದು. ಆಮೇಲೆ ಎಲ್ಲ ಸಿಕ್ಕಿದ್ರು ಫೋನ್ಗಿನ್ ಮಾಡಿದ್ರು ತೊಗೊತಿದ್ರು. ಏನಾದರೂ ಹೇಳಿದ್ರೆ 100% ಮಾಡಿಕೊಡಲ್ವೇನೋ ಅನ್ನೋ ಭಾವನೆಯಲ್ಲಿ ಹೇಳೋರು, ಕೆಲಸ ಮಾಡಿರೋರು. ಬಟ್ ಅವ್ರು ನನಗೊಂದು ಸಣ್ಣ ಇನ್ನೊಂದು ಖುಷಿ ಏನಂದರೆ, ಅವರು ಒಂದು ಸರಿ ಸೈಟ್ ತೊಗೋಬೇಕು ಅನ್ನೋ ಒದ್ದಾಡ್ತಿದ್ರು, ಮುಜುಗರದಲ್ಲಿದ್ದರು. ಸರ್ಕಾರದಲ್ಲೆಲ್ಲ ಹೆಂಗೆ ಕೇಳೋದಂತ. ನಾನು ಅವಾಗ MLA ಆಗಿದ್ದೆ. ಆ ಟೈಮ್ನಲ್ಲಿ ಬನ್ನಿ ನೋಡೋಣ, ಟ್ರೈ ಮಾಡೋಣ, CM ಹತ್ರ ಹೋಗಿ ಬರೋಣ, ನಿಮಗೆ ಅಂದ್ರೆ ಇಲ್ಲ ಅನ್ನೋಕ್ಕಾಗಲ್ಲ, ಆ್ಯಂಡ್ ಅವಾರ್ಡ್ ವಿನ್ನರ್ ನೀವು ಅದು ಇದು ಅಂತ ಹೇಳಿದೆ. ನಡೆಯಪ್ಪ ಅಂತ ಬಲವಂತಕ್ಕೆ ಬಂದರು. ಅದೃಷ್ಟವಶಾತ್ ಇವತ್ತು ಇಲ್ಲಿದೆಯಲ್ಲ ಮನೆ, ಆ ಸೈಟ್ ಆಗೇ ಹೋಯ್ತು. ಅವತ್ತು 100/120 ಅಲ್ಲ 90/120 ಎಷ್ಟೋ ಗೊತ್ತಿಲ್ಲ, ಮರ್ತಿದ್ದೀನಿ. ನಾನೇ ಮಾಡಿದೆ ಅಂತ ಹೇಳ್ಕೊಳ್ಳಲ್ಲ, ಜಂಬ ಇಲ್ಲ. ನಾನು ಅದನ್ನು ಪೂರಕವಾಗಿ ಪ್ರೇರಣೆಯಾಗಿ ಕರ್ಕೊಂಡೋಗಿ ಫೋರ್ಸ್ ಮಾಡಿ ಅವ್ನು ಮಾಡಿದಾಗ ಅಲ್ಲಿ ಅವ್ರು ಒಪ್ಕೊಂಡೆ, ನಿನಗಿಲ್ಲ ಅನ್ನೋ ಕತೆ ಅಂದರೆ ಎಲಿಜಿಬಿಲಿಟಿ ಇತ್ತು ಈ G ಕ್ಯಾಟಗರಿನ, ಮಾಡಿಸ್ಕೊಟ್ಟೆ. ಅದು ಒಂದು ನನಗೆ ತೃಪ್ತಿ. ಅಂಥ ದೊಡ್ಡ ಕಲಾವಿದನಿಗೆ, ದೊಡ್ಡ ಶಕ್ತಿಗೆ ನನ್ನ ಉಪಕಾರನೂ ಪಡ್ಕೊಂಡು ನಾನು ಕೂಡ ಎಲ್ಲೋ ಒಂದು ಅಳಿಲು ಸೇವೆ ಮಾಡಿದ್ದೇನೆ ಅಂತ ನನಗೆ ಖುಷಿ. ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವರು ದಿಗ್ಗಜರು ಸಿನಿಮಾ ನಂತರ ಯಾವ ಸಿನಿಮಾ ಕೂಡ ಮಾಡಲಿಲ್ಲ. ಯಾಕೆ? ಒಂದು ಮೋಸ್ಟ್ಲಿ ಅದೊಂದೇ ಫೀಲ್ಡ್. ಆಮೇಲೆ ಮಾಡೋಕ್ಕಾಗ್ತಾನೂ ಇರಲಿಲ್ಲ. ಇಬ್ಬರು ದಿಗ್ಗಜರಾಗಿ ಹೋಗಿದ್ರು, ಪ್ಯಾರಲೆಲ್ಲ ಕತೆ ಬರಿಬೇಕಾಯಿತು. ಆಮೇಲೆ ವಿಷ್ಣುವರ್ಧನ್ ಜಾಸ್ತಿ ಆದರೆ ಇವ್ರಿಗೆ ಬೇಜಾರಾಗ್ಬೋದು ಅನ್ನೋ ಥರದ್ದೆಲ್ಲ ಇರ್ತಿತ್ತು. ಎಷ್ಟೋ ಆಗಿದೆಯಲ್ಲ, ಅನಂತ್ ನಾಗ್, ರಾಜ್ಕುಮಾರು,
ಶಂಕರ್ ನಾಗ್ ರಾಜ್ಕುಮಾರು, ಅಂಬರೀಷು ರಾಜ್ಕುಮಾರು ಮಾಡಿದಾರಲ್ಲ, ಅವೆಲ್ಲ ಮುಜುಗರದ ಪ್ರಶ್ನೆ ಆಗುತ್ತೆ. ಆದರೂ ರಾಜ್ಕುಮಾರ್ ಅವರನ್ನೆಲ್ಲ ಅನ್ಸ್ಕೊಂಡು ಮಾಡಿಸ್ಕೊಂಡು ಹೋಗ್ತಿದ್ರು. ರಾಜ್ಕುಮಾರ್ ಅವ್ರನ್ನ ಸದರವಾಗಿ ಸುಲಭವಾಗಿ ನಗಿಸೋದು, ರೇಗಿಸೋದು, ಅವ್ರನ್ನ ಬೈಸ್ಕೊತಿದ್ದದಕ್ಕೆ ಸಾಧ್ಯ ಇದ್ದಿದ್ದು ಅಂಬರೀಷ್ ಒಬ್ಬರಿಗೆ. ಅಂದರೆ ನಾವೆಲ್ಲ ಒಂಥರ ಅವ್ರು ಮಾತು ಶುರು ಮಾಡಿದ್ಮೇಲೆ ಮಾತಾಡಬೇಕಾಯಿತು ಭಾಳ. ಇವ್ರು ಹೋಗಿ ಏನು ಸ್ವಾಮಿ ಗುರುಗಳೇ ಎಲ್ಲಿ ಎಲ್ಲ ದಾರಿ ತಪ್ಪೋಗಿದ್ದೀರಂತೆ ಅಂತ ಈ ಥರದ್ದೆಲ್ಲ ರೇಗಿಸೋರು ರಾಜ್ಕುಮಾರ್ಗೆ. ಅಯ್ಯೋ ಕಿರ್ಚಿಬೇಡ ಬಾಪ ಅಂದರು. ಅವ್ರ ಶೂಟಿಂಗ್ಗೆ ಎಷ್ಟು ಸತಿ ಯಾವುದೋ ಒಂದು ಹೇಳಿದ್ರು ನನಗೇನೋ ಒಂದು ಸತಿ, ನೋಡ್ರಿ ಒಪ್ಕೊಳ್ವಾಗ ಮಾಡ್ಬೋಗಿಲ್ಲ, ಇಲ್ಲ ನಿಮ್ಮ ಜೊತೆ ನಾನು ಪಾತ್ರ ಮಾಡಲ್ಲ ಅಂತಿವರು. ಯಾಕೆ ನಿಮ್ದು ಯಾವಲ್ಲಿಗೆ ಯಾವನ 6 ಗಂಟೆಗೆ ಬರ್ತಾನೆ 8 ಗಂಟೆಗೆ ಬರ್ತಾನೆ ಇವೆಲ್ಲ ಆಗಲ್ರಿ ನಮ್ಮ ಕೈಲಿ. ಆ ಮೊದಲಿಂದಲೂ ನಿನ್ನ ಅನುಕೂಲಕ್ಕೆ ತಕ್ಕಂತಾನೆ ಬಾಪ ಅಂತ. ಆಮೇಲೆ ಬೈಬಾರ್ದು ಏನು ಅನ್ಬಾರ್ದು. ಜನ ಸುಮ್ಮನೆ ಬೈಕೋತಾರೆ, ರಾಜ್ಕುಮಾರ್ ಬಂದು ಇವ್ರು ಬರಲ್ಲ ಅಂತ. ಅವೆಲ್ಲ ನಾನು ಬರೋದೇ ಇಷ್ಟೊತ್ತಿಗೆ, ನೀವು ಮಾಡಿಸ್ಕೊಳ್ಳೋದಾದ್ರೆ ಮಾಡಿಸ್ಕೋಬೋದು, ಬಿಟ್ಟರು ಬಿಡಿ ಹಿಂಗೆಲ್ಲ ಹೇಳೋರಂತೆ. ಅಷ್ಟು ಒಪ್ಕೊಂಡು ರಾಜ್ಕುಮಾರ್ ಪಾತ್ರ ಮಾಡಿದ್ದಾರೆ. ಅವ್ರು ಬಂದಾಗಲೇ ಮಾಡಲಿ ಬಿಡ್ರಮ್ಮ ಅಂತ. ಖಳನಾಯಕನಾಗಿ ಸಿನಿಮಾ ರಂಗಕ್ಕೆ ಬಂದು ನಾಯಕನಾಗಿ ಮೆರೆದು ಜನನಾಯಕನಾಗಿ ಕನ್ನಡಿಗರ ಮನಗೆದ್ದ ರೆಬಲ್ ಸ್ಟಾರ್ ರಿಯಲ್ ಲೈಫ್ ಕಹಾನಿ ನಾ ಕಂಡ ಅಂಬಿ. ಖಳನಾಯಕನಾಗಿ ಸಿನಿಮಾ ರಂಗಕ್ಕೆ ಬಂದು ನಾಯಕನಾಗಿ ಮೆರೆದು ಜನನಾಯಕನಾಗಿ ಕನ್ನಡಿಗರ ಮನಗೆದ್ದ ರೆಬಲ್ ಸ್ಟಾರ್ ರಿಯಲ್ ಲೈಫ್ ಕಹಾನಿ ನಾ ಕಂಡ ಅಂಬಿ. ಒಡ ಹುಟ್ಟಿದವರು ಸಿನಿಮಾ ನಂತರ ಅಂಬಿಯವರಿಗೆ ಅಣ್ಣವರ ಜೊತೆ ಸಿನಿಮಾ ಮಾಡಲು ಆಸೆ ಇತ್ತಾ? ಆಸೆ ಇತ್ತು, ಆದರೆ ಇವರ ನಡವಳಿಕೆಗೂ ಅದಕ್ಕೂ ಭಾಳ ಕಷ್ಟ ಇತ್ತು. ಆದರೂ ಅದನ್ನು ಅವ್ರು ಅಡ್ಜಸ್ಟ್ ಮಾಡಿಕೊಂಡು ಇವ್ನ ಕಂಡ್ರೆ ಅವ್ರಿಗೆ ತುಂಬ ಪ್ರೀತಿ. ಅಂದರೆ ಬಹಿರಂಗವಾಗಿ ಎಲ್ಲವನ್ನೂ ಮಾತಾಡ್ತಿದ್ರಲ್ಲ, ಅದು ಆನಂದ ಅವರಿಗೆ. ಆಮೇಲೆ ಇವ್ರಿಗೆ ಶಕ್ತಿ ಇದೆ, ಏನು ಬೇಕಾದ್ರೂ ಮಾಡ್ತಾನೆ ಅಂಬರೀಷು ಅಂತ ಆ ಥರದಲ್ಲಿ. ಅವ್ರದ್ದು ವಿಪರೀತ ತಾಪತ್ರಯ. 8 ಗಂಟೆಗೆ ಬರಬೇಕು ಅಂದರೆ ಚಿಕ್ಕ ಡೈರೆಕ್ಟ್ರಲ್ಲಿ ದೊಡ್ಡ ಡೈರೆಕ್ಟರ್ ಹೋಗಿ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ, ಅದು ಎಲ್ಲಿ ಕೂತ್ಕೊಳ್ಳೋರು ಆಚೆಗಡೆನೂ ಅಲ್ಲ, ಸೆಟ್ಟಲ್ಲಿ ತೆಗೀರಿ ಬಿಟ್ಟರು ಬಿಡಿ. ಆಮೇಲೆ 1 ಗಂಟೆ ತನಕ ಹೋಗ್ತಿರಲಿಲ್ಲ, ಪ್ಯಾಕಪ್ ಆಗೋರು. ಇನ್ಯಾರ್ದನ್ನು ಹಾಕ್ತಿದ್ರು ಕೂತ್ಕೊಂಡು. ನಂದು ಕಾಂಬಿನೇಷನ್, ನಾನು ಪಿಕ್ಚರ್ ಮಾಡಿದ್ನಲ್ಲ ಅವ್ರ ಜೊತೆಲಿ ಮಾಡ್ತಾಯಿರಿ. 12 ಗಂಟೆಗೆ ಅವ್ರದ್ದು ಮುಗ್ದಿರೋದು ಸದ್ಯಕ್ಕೆ. ಸರ್ ಇನ್ನೊಂದು ಅವರ್ ನಿಮಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ, ಹೌದಾ ಸರಿ ಬ್ರೇಕ್ ಯಾವಾಗ? 1 ಗಂಟೆಗೆ. ಈಗ ಎಷ್ಟು? 12:10. ಹಾಂ ಸರಿ ಇರ್ಬಿಡಿ. ಒಂದು ಚೇರ್ ಹಾಕಂಗೆ ಕೂತಿರೋದು. ಎಲ್ಲಿ ಒಳಗಡೆ ಅವ್ರು ಹೋಗ್ಬೋದಾಯ್ತು, ಆಚೆಗಡೆಗೆ ಸುಟ್ಬಿಟ್ಟು ಹೋಗ್ತಿರಲಿಲ್ಲ. ಯಾಕೆ ಅಂತ ಎಲ್ಲ ನಾನು ಬಂದಾಗ ಆಮೇಲೆ ಕೇಳಿದೆ, ಏನು ಗುರುಗಳೇ ನೀವು ಯಾಕೆ ಹಿಂಗೆ, ನಿಮ್ಮ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ಬೋದಾಯಿತು, ಸುಮ್ಮನೆ ನಮಗೂ ಕಷ್ಟ ಆಕ್ಟ್ ಮಾಡೋಕ್ಕೆ ನೀವು ಕೂತಿದ್ರೆ ಅಂತ. ಯಾಕೆ ಕಷ್ಟ ಅಂತ. ಕಳ್ಳರು ನೀವು, ನಾನು ಇಲ್ಲದೇ ಇದ್ದಾಗ ಏನೋ ಸುಮಾರು ಚೆನ್ನಾಗಿ ಮಾಡ್ಬಿಟ್ಟು ನಂದು ಗಬ್ಬೆದ್ದೋಗ್ಬಿಟ್ರೆ ಅದಕ್ಕೋಸ್ಕರ ನೋಡ್ತಾ ಇರ್ತೀನಿ ನಿಮ್ಮ ಅಂದರೆ ಅವರ ಅದು ಉದ್ದೇಶ ಅದಲ್ಲ. ಪ್ರೋತ್ಸಾಹ ಹೆಂಗೆ, ನೀವು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಬಿಟ್ರೆ ನಾವೇನು ಮಾಡಬೇಕು, ಅದಕ್ಕೆ ಏನೇನು ಮಾಡ್ತೀರೋ ಅಂತ ನೋಡ್ಕೊಂಡು ನಾನು ಅದಕ್ಕೆ ಮಾಡೋಕ್ಕೆ ತಯಾರಿ ಆಗಕ್ಕೆ ಕೂತಿದ್ದೀನಿ, ಅಭಿನಯ ಕಲಿಯೋಕ್ಕೆ ಅಂತ ಅಂದ್ರೆ ಅಷ್ಟು ದೊಡ್ಡ ಗುಣ ಅವ್ರದ್ದು. ಅಂಬರೀಷ್ ಅವ್ರದ್ದು ಶಾರ್ಟ್ ಮುಗಿತಿದ್ದಂಗೆ ಎಲ್ಲಿರೋರೋ ಗೊತ್ತಿರಲಿಲ್ಲ, ಹುಡಿಕೊಂಬರ್ಬೇಕಾಯ್ತು. ಹಾಗೆ ರೂಮಲ್ಲಿರೋರು, ಅಲ್ಲೆಲ್ಲೋ ಇರೋರು, ಕಾರ್ ಹಾಕೊಂಡೆಲ್ಲೋ ಹೋಗ್ಬಿಟ್ಟಿರೋರು. ಹಾಗೆ ಕಾಂಟ್ರಾಸ್ಟ್ ಇತ್ತು. ವಿಷ್ಣುವರ್ಧನ್ ಸ್ವಲ್ಪ ಅದೇ ಥರನೇ ಡಿಸಿಪ್ಲಿನ್. ಅಂಬರೀಷ್ ಅವರಿಗಿದ್ದ ರೇಸ್ ಕ್ರೇಸ್ ಬಗ್ಗೆ ಹೇಳಿ. ಅದೇ ಈಗ ಯಾವ್ಯಾವ ಚಟಗಳು ಅಂತೀವಲ್ಲ ಮನುಷ್ಯನಿಗೆ, ಯಾವುದೋ ಒಂದು ದೃಷ್ಟಿಯಲ್ಲಿದ್ದ ಕೆಟ್ಟದ್ದು ಅಂತೀವಲ್ಲ, ಹಂಗೆ ನಮ್ಮ ಲೆಕ್ಕದಲ್ಲಿ ಅದು ಕೆಲವರು ಹವ್ಯಾಸಗಳು ಇತಿಮಿತಿ ಒಳಗಿರೋಂಥದ್ದು. ಅವರಿಗೆ ಸ್ಪೀಡ್ ಚಟ ಆಯಿತು, ಆಮೇಲೆ ನಾನ್ ವೆಜ್ಜು, ಅದ್ಭುತವಾದ ಮಾಂಸಾಹಾರಿಗಳು, ಸಿಗರೇಟ್ ಅಂತೂ ಚೈನ್ ಸ್ಮೋಕರ್ ಒಂದು ಕಾಲದಲ್ಲಿ, ಆಮೇಲೆ ನಿಲ್ಲಿಸಿದ್ರು ಅನಿಸುತ್ತೆ. ರೇಸು, ಬರೀ ರೇಸ್ ಹೋಗ್ತಿದ್ರು, ಆಡೋದ್ರ ಜೊತೆಗೆ ಕುದುರೆಗಳನ್ನ ಇಟ್ಟಿದ್ರು, ಮಾಲೀಕರು ಕೂಡ ಆಗಿದ್ರು. ಆಮೇಲೆ ಎಲ್ಲದರಲ್ಲೂ ಕೂಡ ಅವನಿಗೆ ಭಾಳ ನಾಲೆಡ್ಜ್ ಇತ್ತು. ಉಡಾಫೆನಲ್ಲಿ ಮಾಡಿರಲಿಲ್ಲ, ಏನೋ ದುಡ್ಡಿದೆ ಹಾಗೆ ಅಂತ, ಅದರಲ್ಲಿ ಗಮನಿಸ್ಕೊಂಡು ಓದ್ಕೊಂಡು ತಿಳ್ಕೊಂಡು ಮಾಡ್ತಿದ್ರು. ಅಲ್ಲೂ ದುಡಿಯೋರು, ಇಲ್ಲೂ ಮಾಡೋರು, ಬಟ್ ಎಲ್ಲ ಕಡೆ ಓಡಾಡ್ತಿದ್ದ ಮನುಷ್ಯ. ನನಗೆ ದುಃಖ ಏನಂದರೆ ಫೈನಲ್ಲಾಗಿ ಇನ್ನೂ 16 ವರ್ಷಗಳ ಕಾಲ ಅವರು ಬದುಕಿರುವಂಥ ಸಾಮರ್ಥ್ಯ ಇದ್ದಂಥ ವ್ಯಕ್ತಿ ವೈಯಕ್ತಿಕ ವೀಕ್ನೆಸ್ ಅಂದರೆ ಅವರ ಇದರಿಂದ ಅದು ಅವರ ಆರೋಗ್ಯಕ್ಕೆ ಕುಂಠಿತ ಆಯಿತು ಮತ್ತು ಸಾವನ್ನು ತಂದುಕೊಂಡ್ರೇನೋ ಅಂತ ನನ್ನ ಅನಿಸಿಕೆ. ಭಗವಂತನಿಚ್ಛೆ ಕೊನೆಯಲ್ಲಿ ಇನ್ನೂ 16 ವರ್ಷ ಅವರು ಇರೋದಕ್ಕೆ ಸಾಧ್ಯತೆಗಳಿತ್ತು, ಅವ್ರ ಎಚ್ಚರಿಕೆಯನ್ನು ವಹಿಸ್ಕೊಂಡಿದ್ರೆ. ಅಥವಾ
ಅದನ್ನು ಎಚ್ಚರಿಕೆ ವಹಿಸ್ಕೊಂಡು ಹಂಗಾಯ್ತು ಏನೋ ಗೊತ್ತಿಲ್ಲ, ನನಗನ್ಸಿದ್ದು ಅಷ್ಟೇ. ಭಗವಂತ ಇನ್ನೂ ಆರೋಗ್ಯ ಕೊಡೋದಕ್ಕೆ ಸಾಧ್ಯತೆ ಇತ್ತು ಆತನಿಗೆ. ಆಮೇಲೆ ಬೇಕಾದಷ್ಟು ಕೆಲಸಗಳಾಗ್ತಿತ್ತು ಅವ್ರು ಇದ್ದಿದ್ರೆ, ಇನ್ನು ಈ ರಾಜಕಾರಣದಲ್ಲಿರ್ಬೋದು ಅಥವಾ ನಮ್ಮ ಸಾರ್ವಜನಿಕ ಜೀವನದಲ್ಲಿ ಕಲಾವಿದರಿಗಿರ್ಬೋದು, ಕಲಾವಿದರ ಸಂಘಕ್ಕಂತೂ ದೊಡ್ಡ ಕೊಡುಗೆ ಅಂತೂ ಆಗ್ತಿತ್ತು. ಅಂಬಿಯವರನ್ನು ಕೊನೆಯದಾಗಿ ನೋಡಿದ ಮತ್ತು ಮಾತನಾಡಿದ ಸಂದರ್ಭದ ಬಗ್ಗೆ ಹೇಳಿ. ನನ್ನ ಮದುವೆ ಕರೆದಾಗ ಒಂದು ಸಂಬಂಧ, ಅದಾದಮೇಲೆ ವಿಧಾನಸೌಧದಲ್ಲಿ 2-3 ಸತಿ ಅವರು ಮಂತ್ರಿಗಳಾಗಿದ್ದಾಗ, ಆಮೇಲೆ ಬಿಟ್ಟ ಮೇಲೆ ಅವರು ಇದು ರಾಜಕಾರಣ ಸ್ವಲ್ಪ ಗೋಜಲಾಯಿತು, ಸಮಸ್ಯೆಗಳಾಯಿತು. ಆ ಸಂದರ್ಭದಲ್ಲಿ ಒಮ್ಮೆ ಭೇಟಿ ಮಾಡಿದ್ದೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ವಿಚಾರದಲ್ಲಿ ರಾಜಕೀಯ ಮಾತಾಡೋಕ್ಕೆ ಬಾ ಅಂತ ನಾನು ಕರೆದಿದ್ದರು ಯಾವುದೋ ಒಂದು ಕ್ಲಬ್ಬಲ್ಲಿ. ಅಲ್ಲಿ ರಾಜಕೀಯದ ಬೆಳವಣಿಗೆ ಮತ್ತು ನನ್ನ ಬಗ್ಗೆ ಅವರಿಗೇನು ಸ್ವಲ್ಪ ಕನ್ಸರ್ನ್ಡ್ ಆಗಿತ್ತು, ವೀಕ್ ಆಗಿತ್ತು ರಾಜಕಾರಣ ನಂದು. ಅದಕ್ಕೇನು ತೀರ್ಮಾನ ತಗೋತಿ, ಏನಾದರೂ ಬದಲಾವಣೆ ಮಾಡಬೇಕು ಅಂತ ಮಾತಾಡೋದು ಹೇಳೋದು ಅಗತ್ಯ ಇಲ್ಲ ಅದು ಮಾತಾಡಿದ್ದು. ಒಂದು ಕೊನೆಗೆ ಒಂದು 6-7 ತಿಂಗಳ ಹಿಂದೆ, ನಾನು ಸಾವಿಗಿಂತ ಒಂದು 6-7 ತಿಂಗಳ ಮುಂಚೆ ಭೇಟಿಯಾಗಿದ್ದೆ. ಅಂಬಿಯವರ ಅನಾರೋಗ್ಯದ ಸಂದರ್ಭದ ಬಗ್ಗೆ ಹೇಳಿ. ನಾನು ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಬಂದಿದ್ದೆ. ಮಿಕ್ಕಿದ ಡೀಟೇಲ್ಸ್ ಏನು ಅಂದರೆ ವಿಷಯ ಪತ್ರಿಕೆಯಲ್ಲಿ ಹೊತ್ತಿದ್ದು, ಮಾಹಿತಿಗಳು ತಿಳ್ಕೊತಾ ಇದ್ದದ್ದು. ನಿಕಟವಾಗಿ ನನ್ನನ್ನು ಹೋಗ್ತಾ ಇರಲಿಲ್ಲ. ವಿಷಯ ತಿಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೋ ಅಷ್ಟೆ. ಅಂಬಿಯವರು ಅವರ ಮಗ ಅಭಿಷೇಕ್ ಬಗ್ಗೆ ಹೇಳ್ಕೊಂಡಿದ್ರ ಯಾವತ್ತಾದರೂ? ಅವರು ಸಿನಿಮಾ ಮಾಡ್ತಾನೆ ಅದು ಇದು ಏನೂ ಹೇಳೇ ಇರಲಿಲ್ಲ. ಅಕಸ್ಮಾತ್ ಕೇಳಿದ್ರೆ ಅದೇನೋ ಓದ್ತಿದ್ದಾನಪ್ಪ, ಓದಲಿ ಅನ್ನೋರು ಅಷ್ಟೇ. ಗಂಭೀರವಾಗಿ ಅವ್ರೇನು ಸಿನಿಮಾಗೆ ತರಕ್ಕೆ ಅವ್ರೇನು ಯೋಚನೆ ಮಾಡಿರಲಿಲ್ಲ ಅಂತ ನನಗನ್ಸುತ್ತೆ. ಅಥವಾ ಒಳಗಡೆ ಇತ್ತೋ ಏನೋ ಗೊತ್ತಿಲ್ಲ. ಅಥವಾ ಅವರ ಮಗ ಹೇಳ್ಕೊಂಡಾದ್ಮೇಲೆ ಅವ್ರಿಗೆ ಪೂರಕವಾಗಿ ಬೆಂಬಲ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅಂಬಿ ಜೊತೆ ವಿದೇಶದಲ್ಲಿ ಸಿನಿಮಾ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದೀರಾ? ಆ ಸಂದರ್ಭದ ಬಗ್ಗೆ ಹೇಳಿ. ಸಿಂಗಪೂರ್ಗೆ ಶೂಟಿಂಗ್ ಹೋಗಿದ್ದು ಒಂದು ಸತಿ, ಯಾವುದೋ ಒಂದು ಪಿಕ್ಚರ್ ಮಾಡಿದ್ದು. ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಅಂತ ಒಂದು ಸಿನಿಮಾಕ್ಕೆ ಹೋಗಿದ್ದು. ಆಗ ಅಂಬರೀಷ್ ಅವರೇ ಹೀರೋ, ನಾವು ವಿಲ್ಲನ್ ಒಂದಷ್ಟು ಜನ ಹೋಗಿದ್ದು. ತಮಿಳು ಮತ್ತು ತೆಲುಗಿನಲ್ಲಿ ಮಾಡ್ತಾಯಿದ್ರು ಪಿಕ್ಚರು. ಅಂಬರೀಷ್ ಅವರು ಅಲ್ಲಿ ಮೇಜರ್ ರೋಲ್ ಆದ್ದರಿಂದ ಅವರು ಪ್ರತಿದಿನ ಶೂಟಿಂಗ್ ಇರೋದು. ಆದರೂ ಕೂಡ 10 ದಿವಸ ಶೂಟಿಂಗ್ 20 ದಿವಸ ಆಗೋದು ಬಿಡಿ ಅಲ್ಲಿ ಹೋದಾಗ. ಅದು ವಿದೇಶಕ್ಕೆ ಹೋಗ್ಬಿಟ್ರು ಅಂತ ಇವ್ರಿಗೆ ಗೆಳತನ ಎಲ್ಲೆಲ್ಲಿತ್ತ ನಮ್ಗೆ ಆಶ್ಚರ್ಯ ಆಗುತ್ತೆ. ಅಲ್ಲೋದ್ರು ಯಾರಿಗೋ ಫೋನ್ ಹೊಡೆಯೋರು, ಯಾರನ್ನೋ ಕರ್ಸ್ಕೊಂಡು 10 ಜನ ಬಂದು ಸೇರ್ಕೊಂಬಿಡೋರು ಸಾಯಂಕಾಲ. ಆಮೇಲೆ ಅಲ್ಲಿ ಬಿಟ್ಟು ಹೋಗಿದ್ದು ಅಲ್ಲಿ ಮಾಮೂಲಿ ಅದೆಲ್ಲ. ನಮಗೆ ಒಂದು ದಿವಸದಲ್ಲಿ 1 ಶಾಟು 2 ಶಾಟ್ ನಡೀತಿತ್ತು ಅಷ್ಟು. ಯಾಕೆ ಅರೇಂಜ್ಮೆಂಟ್ಸ್ ಕಷ್ಟನೆಲ್ಲ. ಸೊ ಪಿಕ್ನಿಕ್ ಶೂಟಿಂಗ್ ಹೋಗಿದ್ದು ಅಷ್ಟೇ. ಅಂಬರೀಷ್ ಪಿಕ್ಚರ್ನಲ್ಲಿ ಹಾಂಗ್ಕಾಂಗ್ ಮತ್ತು ಸಿಂಗಪೂರನ್ನು ಆನಂದವಾಗಿ ಆ 86-87ನೇ ಇಸ್ವಿಯಲ್ಲೇ ಚೆನ್ನಾಗಿ ನೋಡ್ಕೊಂಡು ಬಂದು. ಆಮೇಲೆ ಅಂಬರೀಷ್ ಅವರೇ ಕರೆದು ನಮ್ಮನ್ನು, ಎಂಥ ಧಾರಾಳ ಅನ್ನೋದಕ್ಕೆ ಅವ್ರು ಕರೆದು, ದುಡ್ಡು ಎಷ್ಟು ತಂದಿದ್ದೀರಾ? ಯಾಕೆ ಗುರುಗಳೇ? ನನಗೆ ಬೇಡ ಕೆಟ್ರೆ, ಎಷ್ಟು ಖರ್ಚು ಪಚ್ಚಿಗೆ ಏನು ಮಾಡಿದ್ದೀರೋ, ವಿದೇಶಕ್ಕೆ ಬಂದಿದ್ದೀರಾ, ತೊಂದರೆ ಆದರೆ ಹೇಳಿ, ನನಗೆ ಸಂಕೋಚ ಬಿಡ್ಬಿಡಿ, ಇಲ್ಲಿ ಒದ್ದಾಡಬೇಡಿ, ಮನೆಗೆಲ್ಲ ತೊಗೊಂಡೋಗ್ಬೇಕಾ, ಇಲ್ಲೇನ ತೊಗೊಂಡೋಗ್ಬೇಕಾ, ಆಮೇಲೆ ಬೇಕಾದ್ರೆ ನಾನು ಇಸ್ಕೊತೀನಿ, ಏನೋ ಮಾಡ್ತೀನಿ, ಇಸ್ಕೊಳ್ಳಿ ಅನ್ನೋರು. ಅಂದರೆ ಕಲಾವಿದರುಗಳನ್ನ ಅವ್ರು ನೋಡ್ಕೋತಿದ್ದ ರೀತಿ ಪ್ರೊಡ್ಯೂಸರ್ ದುಡ್ಡು ಕೊಟ್ಟರೋ ಇಲ್ವೋ, ಕೊಡದೆ ನೀವೇನು ತಲೆ ಕೆಡಿಸ್ಕೊಬೇಡಿ, ಅವ್ರಿಗೆ ಶಕ್ತಿ ಇರೋದಲ್ಲ. ಆಗ ನಮಗೆ ಸಾಲದ ಬಂತು, ಒಂದು 20,000 ಬೇಕು ಅಂತಂದರೆ ಇದ್ಕೊಂಡೋಗಿ ಬಂದು ಇಸ್ಕೊಂಡೋಗಿ ತೊಗೊಂಡೋಗಿ ಅಂತ. ಆಮೇಲೆ ಅವ್ರು ಯಾವುದೋ, ನಾನು ಒಂದು ಟಿ ವಿ ತಗೊಳ್ಳೋಕ್ಕೆ ಅಂತ ಹೋಗಿದ್ದೆ ಆ ಕಾಲದಲ್ಲಿ, ಸುಮಾರು ಜ್ಞಾಪಕ ಇದೆ. ಟಿ ವಿ ಕರೆಕ್ಟು. ಹಾಗೆ ಏನಕ್ಕೆ ಅಂತ ಅಂದರು, ಟಿ ವಿ ತಗೊಳಕ್ಕೆ ಹೋಗ್ತೀವಿ, ತಾವಡ ಸುಮ್ಮನೆ ನೀನು ಅಂತ. ಯಾಕೆ ಅವ್ರು ಯಾವುದೋ ಕಾಸ್ಟ್ಲಿ ಟಿ ವಿ ತೊಗೊತಾ ಇದ್ರು. ಅದಕ್ಕೆ ನನ್ನ ಹತ್ರ ಇಂಥ ಟಿ ವಿ ಇದೆ, ಆ ಟಿ ವಿನ ಹೆಂಗೂ ಇವಾಗ ಡಿಸ್ಪೋಸ್ ಮಾಡಬೇಕಲ್ಲ, ಚೆನ್ನಾಗೇ ಇದೆ, ನಾನು ದೊಡ್ಡದು ತೊಗೊತಾ ಇದ್ದೀನಿ, ಅದು ನೀನು ಎತ್ಕೊಂಡೋಗು, ಇದು ನೀನು ಇಟ್ಕೊ ಅಂತೆಲ್ಲೇನೋ ಕೊಟ್ಟಿದ್ರು ನನಗೆ ಅವಾಗ. ಆ ಥರದ. ಆಮೇಲೆ ಬರ್ಬೇಕಾದ್ರೆ ಕೂಡ ಕೊನೆಯಲ್ಲೂ ಕರೆದು ನಮ್ಮನ್ನೆಲ್ಲ ಊಟ ತಿಂಡಿ ಎಲ್ಲ ಕೊಡಿಸಿ, ಏನೇನು ಪ್ರಾಬ್ಲಮ್ ಇದೆ, ಏನಾದರೂ ತೊಗೊಳೋದಿದೆಯಾ ನಿಮಗೆ, ಮನೆಯವ್ರಿಗೆ ಗಿನೆಯವ್ರಿಗೆ, ಹೀಗೆಲ್ಲ ಕೇಳಿ ವಾಪಸ್ ಬಂದ ಮೇಲೆ ಎಲ್ಲ ತಲುಪಿದ್ರಾ ಅಂತ ಕೂಡ ವಿಚಾರಿಸ್ಕೊಡು. ಅಷ್ಟು ಕನ್ಸರ್ನ್. ಅಂಬರೀಷ್ ಅವರಿಗಿದ್ದ ಕಾರ್ ಕ್ರೇಜ್ ಬಗ್ಗೆ ಹೇಳಿ. ಕಾರ್ ಕ್ರೇಜ್ ಒಂದಲ್ಲ, ಕ್ರೇಜ್ ಬಿಟ್ಬಿಡಿ, ಹುಚ್ಚುಚ್ಚು ಕ್ರೇಜು. ಕ್ರೇಜ್ ಇದ್ದೋದ್ರಲ್ಲಿ ಯಾರ್ಯಾರು ಅಂತಂದ್ರೆ ಅವರು, ರವಿಚಂದ್ರನ್ನು ಕ್ರೇಜ್ ಇಲ್ಲ ಕಾರ್ಗೆ. ಇದು ಶಂಕರ್ನಾಗ್ಗೆ ಓಡಿಸೋ ಕ್ರೇಜ್ ಜಾಸ್ತಿ ಅವರಿಗೆ. ಅವ್ರ ಅಣ್ಣ ಬೇರೆ ಥರ. ಓಡಿಸೋದು ಅಂದರೆ ನಮಗೆ ಜೀವ ಹೋದಂಗೆ ಆಗ್ಬಿಡೋದಮ್ಮ. ಮೈಸೂರಿಂದ ಇಲ್ಲಿಗೆ ಆ ಕಾಲದಲ್ಲಿ ಕೆಟ್ಟ ರಸ್ತೆಯಲ್ಲಿ 1.5 ಗಂಟೆ 2 ಗಂಟೆಗೆ ತೊಗೊಂಡೋಗೋರು ಅಂತಂದರೆ ಇವೇನು ನಂಬ್ತೀರ? 2 ಗಂಟೆಗೆ ಹೆಚ್ಚು ಕಡಿಮೆ ತೊಗೊಂಡೋಗ್ಬಿಡೋರು. ಅಲ್ಲಿ ಹತ್ತಿದ್ರೆ ಇಲ್ಲಿ ಬಂದು ಮನೆ ಹತ್ರ ಇಳಿಸ್ಬಿಡೋರು. ಆಮೇಲೆ ಕಣ್ಣು ಮುಚ್ಕೊಂಡು ಕೂತಿರ್ತಿದ್ದೆ ನಾವು, ಯಾವ ಗಳಿಗೆಯಲ್ಲಿ ಏನು ಆಗ್ತೀವೋ ಅಂತ ಅಂದ್ಬಿಟ್ಟು. ತಪ್ಪಿಸ್ಗಳಿವ ಶೂಟಿಂಗ್ ಮುಗಿದ್ಮೇಲೆ ಅಂಬರೀಷ್ ಅವ್ರು ಹೊರಟಿಲ್ಲ ಇನ್ನೂ ಅಂದರೆ ಎಲ್ಲೆಲ್ಲೋ ಕೂತ್ಕೊಂಡ್ಬಿಡ್ತಿತ್ತು. ಬನ್ನಿ ಕೂತ್ಕೊಂಡು ಒಟ್ಕೊಂಡು ಒಬ್ಬನೇ ಹೋಗ್ಬೇಕು, ಬೇಜಾರು ಅಂತ. ಬಂದರೆ ಸುಮ್ಮನೆ ಬರ್ತಿದ್ರು. ಬರ್ಬೇಕಾದ್ರೆ ದಾರಿ ಉದ್ದಕ್ಕೂ ಇದು ಬೇರೆ ವ್ಯವಹಾರ, ತೀರ್ಥ ಬೇರೆ, ಕತೆ ಸಿಗರೇಟು, ಯಪ್ಪ ಅಂತ ಭಯಂಕರ ಕ್ರೇಜು. ಅದೆಲ್ಲಕ್ಕಿಂತ ಹೆಚ್ಚು ಆಕ್ಸಿಡೆಂಟ್ಗಳು ಬಹುತೇಕ ಮಾಡ್ತಿರಲಿಲ್ಲ ನೋಡಮ್ಮ. ಅಷ್ಟು ಕಂಟ್ರೋಲ್ ಇದ್ದಂಥ ಒಬ್ಬ ಚಾಲಕರವರು.
ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಜಾಲಿಯಾಗಿ ಮಾಡಿಕೊಂಡು ಬರೋರು, ಆ ಸ್ಪೀಡಲ್ಲೂ ಬರೋರು, ಅಷ್ಟು ಚೆನ್ನಾಗಿ ಓಡಿಸ್ತಿದ್ರು. ಅಷ್ಟು ಪ್ರಜ್ಞೆ ಇತ್ತು ಅವ್ರಿಗೆ. ಅವ್ರ ಗಾಡಿನಲ್ಲಿ ಕೂತ್ಕೊಳ್ಳೋಕೆ ಭಯ ಆಗ್ತಿದ್ರು. ರವಿಚಂದ್ರ ಒಂದು ಕಾಲದಲ್ಲಿ ಶಂಕರ್ನಾಗ ಹಂಗೆ ಓಡಿಸ್ತಿದ್ರು. ಕ್ರೇಜ್ ಅಂತೂ ಇದ್ದಿದ್ದು ನಿಜ ಅವರಿಗೆ. ಅವ್ರು ಏನು ಭಾಳ ಸಿನಿಮಾಗೆ ಬರೋಕ್ಕೆ ಮುಂಚೆನೇ ಕ್ರೇಜು ವೆಹಿಕಲ್ಗಳು ಕ್ರೇಜು, ಮೋಟ್ರ್ ಬೈಕ್ಗಳದು ಇದೆಲ್ಲ. ನಾನು ಸುಮಾರು ಸತಿ ಹೋಗಿದ್ದೀನಿ ಅವ್ರ ಜೊತೆಲಿ, ಸುಮಾರು ಸತಿ ತಪ್ಪಿಸ್ಕೊಂಡಿದ್ದೀನಿ, ಬೈಸ್ಕೊಂಡಿದ್ದೀನಿ. ಆಮೇಲೆ ಭಾಳ ಕಷ್ಟ ಅದ್ರಲ್ಲಿ ಕೂತ್ಕೊಂಡ್ಬರೋದು ಅವ್ರ ಕಾರಲ್ಲಿ. ಅದೇ ನಾನು ಹೇಳಿದ್ನಲ್ಲ, ಎಲ್ಲೋ ಒಂದು ಕಡೆ ಮೈಸೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ಕೂತ್ಬಿಟ್ಟು ಸಿಕ್ಕಾಕೊಂಬಿಟ್ಟು ಆಗೋಯ್ತಲ್ಲ. ಮುಂದೆ ಬೇರೆ ಕೂತ್ಬಿಟ್ಟಿದ್ದೀನಿ ಒಂದು ದಿವಸ ನಾನು. ಏನು ಒತ್ತರಿ ಲಾರಿ ಬಂದು ಹೊಡೆದೇ ಬಿಡ್ತು. ನಾವು ಹಿಂಗೆ ಟರ್ನ್ ಮಾಡಿ ಹಿಂಗೆ ಹೋಗ್ತಾರೆ. ನಮಗೆ ಅವಾಗ ಫುಲ್ ಮೇಲ್ಗೆ ಹೋಗಿ ಕೆಳಗೆ ಬರೋದು ಉಸಿರೆಲ್ಲ. ನಾನು ನಿಲ್ಲಿಸಿ ಅಂತ ಹೇಳೋಂಗಿಲ್ಲ, ಆಮೇಲೆ ಗ್ಯಾಬ್ರಿ ಬೀಳೋಕ್ಕೂ ಇಲ್ಲ. ಕೂತಾಳ್ರಿ ಗತ್ತದೆ ಕೂತಾಳೆ, ಅದು ಕೆಟ್ಟದಾಗೆ ಮುಚ್ಕೊಂಡು ಕೂತಾಳಪ್ಪ, ನನಗೆ ಓಡಿಸೋದು ಗೊತ್ತಿಲ್ಲ ನೀವು ಅಂತ ಹೇಳು. ರ್ಯಾಪನ್ನು ಬ್ರೇಕ್ ಹಾಕಲ್ಲೆಲ್ಲ ನಿಲ್ಲಿಸೋರು. ಇಳಿಸ್ತಿರಲಿಲ್ಲ, ಬಿಟ್ಬಿಟ್ರೆ ಬಸ್ಸಲ್ಲಿ ಹೋಗ್ಬಿಡ್ತಿದ್ದೋ. ಆಮೇಲೆ ಹೇಳೋರು, ಭಯ ಆಯ್ತಾ? ಭಯನ ಯಾವತ್ತು ಕುಂಡ್ರಿಸ್ಕೊಂಡು ಹೋಗ್ಬಿಟ್ಟು ದೊಡ್ಡವ್ರನ್ನ ಯಾರನ್ನ ಕುಂಡ್ಸ್ಕೊಂಡು ಬಿಟ್ಬಿಡಿ ಸ್ವಾಮಿ, ನಮ್ಮನೆ ಹೆಂಗೋ ಬರ್ತೀವಿ ಅಂತ. ಆಮೇಲೆ ಕರೆಯೋದು ಬಿಟ್ಬಿಟ್ರು, ಹೆದರ್ಕೊತಾರೆ ಅಂತ ಅಂದ್ಬಿಟ್ಟು. ಇನ್ನು ಮುಂದೆ ದಿನಗಳಲ್ಲಿ ಅವರ ಆಶೀರ್ವಾದದ ಬೆಂಬಲದಿಂದ ಅವರು ಕೂಡ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಅವ್ರ ಶ್ರೀಮತಿನೂ ಮತ್ತು ಅವ್ರ ಮಗನೂ ಯಶಸ್ಸನ್ನು ಕಾಣಲಿ ಅಂತ ನಾನು ಬಯಸ್ತೇನೆ. ಖಳನಾಯಕನಾಗಿ ಸಿನಿಮಾ ರಂಗಕ್ಕೆ ಬಂದು ನಾಯಕನಾಗಿ ಮೆರೆದು ಜನನಾಯಕನಾಗಿ ಕನ್ನಡಿಗರ ಮನಗೆದ್ದ ರೆಬಲ್ ಸ್ಟಾರ್ ರಿಯಲ್ ಲೈಫ್ ಕಹಾನಿ ನಾ ಕಂಡ ಅಂಬಿ.